media to try our products, enjoy them, and spread the word far and wide so that everyone in Bangalore show up to try our products. Thank you again. Sir, what is better in ingredients? You are mentioning. This is a momentous occasion for us as we launch the brand in India. And we are incredibly excited to bring our brand promise of better ingredients, better pizza to India via Bangalore, which we think is a very fitting city to launch the brand in. So Papa John's believes in having only the best in class ingredient. So if you look at our ingredients, they make our pizzas what they are. No competition can match the quality of our ingredients. That is our brand promise. Sir, And all of that at affordable pricing. sir, any special, sir? Any organic ingredients are used in this? What is So- that special we are asking you? So we have worked for over 2 years to set our R&D right, to set supply chains in India, and to ensure that we have a menu that will appeal. ಫುಡ್ ಇಂಡಸ್ಟ್ರಿ ಜೊತೆ ಯಾವ ಕನೆಕ್ಷನ್ ಇಲ್ಲ. ನಾನು ಈ ಊರಲ್ಲಿ ಸುಮಾರು ವರ್ಷದಿಂದ ಆಲ್ಮೋಸ್ಟ್ ಒಂದು 18 ವರ್ಷದಿಂದ ಕಾಮಿಡಿ ಮಾಡ್ತಾ ಬಂದಿದ್ದೀನಿ. ನಾನು ರೇಡಿಯೋ ಮೂಲಕ ಇರಲಿ, ಯೂಟ್ಯೂಬ್ ಮೂಲಕ ಇರಲಿ, RCB ಜೊತೆ ಇರಲಿ. ಸೊ ನಾನು ಈ ಸಿಟಿಯಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಆ್ಯಂಡ್ ಪಾಪಾ ಜಾನ್ಸ್ ಆ್ಯಕ್ಚುಲಿ ಮುಂಚೆನೂ ಬೆಂಗಳೂರು ಅಲ್ಲಿ ಇತ್ತು. ಸೊ ನಾನು ಈಗೆಲ್ಲ 90s ಹೇಳ್ತಿರೋದು. ನಾನು 7-8 ಇಯರ್ಸ್ ಇದ್ದಾಗ ನನ್ನ ತಾಯಿ ನನಗೂ ಹಾಗೂ ನನ್ನ ಸಿಸ್ಟರ್ಗೆ ಕರ್ಕೊಂಡು ಬರ್ತಿದ್ರು ಇಲ್ಲಿ. ಅದಾದ ನಂತರ ಇಲ್ಲಿ ಬೆಂಗಳೂರು ಬಿಟ್ಟು ಹೋದ್ರು. ಈಗ ತಿರ್ಗಾ ಬಂದಿದ್ದಾರೆ ಇಲ್ಲಿ. ನನಗೇನಂದ್ರೆ ಇದೊಂದು ತುಂಬಾ ದೊಡ್ಡ ಅವಕಾಶ ಸರ್. ಯಾಕಂದ್ರೆ ನಾನು ಯಾವ ಮನೆಯಿಂದ ಬರ್ತೀನಿ, ಯಾವ ಪರಿಸ್ಥಿತಿಯಿಂದ ಬರ್ತೀನಿ ನನಗೆ ಗೊತ್ತು. ಆ ಜಾಗದಿಂದ ಈಗ ಇಷ್ಟು ದೊಡ್ಡ ಬ್ರ್ಯಾಂಡ್ ಜೊತೆ ನನಗೆ ಇವ್ರು ಸೇರಿಸಿದ್ದಾರೆ. ನಾವು ಒಂದಾಗಿ ಬನ್ನಿ ನಮ್ಮ ಪಿಜ್ಜಾ ಬಗ್ಗೆ ಮಾತಾಡೋಣ ಅಂತ ಇವರು ನನ್ನ ಬ್ರ್ಯಾಂಡ್ ಅಂಬಾಸಿಡರ್ ಚೂಸ್ ಮಾಡಿದ್ದಾರೆ. ಅದು ಆಕ್ಚುಲಿ ನನಗೆ ತುಂಬಾ ದೊಡ್ಡ ವಿಷಯ. ನಾನು ಪಾಪಾ ಜಾನ್ಸ್ ಬ್ರ್ಯಾಂಡ್ ಇರಲಿ, ನಮ್ಮ ಏಜೆನ್ಸಿ ಅವರಿರಲಿ, ಯಾರ್ಯಾರು ಇದನ್ನ ಪಾಸಿಬಲ್ ಮಾಡಿದ್ದಾರೆ, ನಾನು ಅವ್ರಿಗೆ ಬಹಳ ಥ್ಯಾಂಕ್ ಯು ಹೇಳ್ತೀನಿ. ನಾನು ಈಗ ಈ ಪಿಜ್ಜಾ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಆಕ್ಚುಲಿ ಈ ಟೀಮ್ಸ್ ಅಲ್ಲಿ ಇದ್ದಾಗ ಪಿಜ್ಜಾ ತಿನ್ನೋದು ತುಂಬಾ ಇಷ್ಟ ಆಯ್ತು ನನಗೆ. ಬಟ್ ಪಿಜ್ಜಾ ಸಿಕ್ಕತ್ತೆ, ನಮ್ಮೂರಲ್ಲಿ ಸುಮಾರು ಪಿಜ್ಜಾ ಅಂಗಡಿ ಇದೆ. ಬಟ್ ಇದೇನಂದ್ರೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿ ಒಂದು ಸ್ಟ್ಯಾಂಡರ್ಡೈಸೇಷನ್ ಇವ್ರು ಮಾಡಿದ್ದಾರೆ. ಇಂಗ್ರೀಡಿಯೆಂಟ್ಸ್ ಇರಲಿ ಅಥವಾ ಇವ್ರು ಹೇಗೆ ಅದನ್ನ ಪ್ರಿಪೇರ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡೈಸೇಷನ್ ಇದೆ. ಅಂಡ್ ನನಗೆ ಅದು ತುಂಬಾ ಇಷ್ಟ. ಅಂಡ್ ಪ್ಲಸ್ ಏನಂದ್ರೆ ಸರ್, ಈಗ ಇಂಡಿಯಾ ಹಾಗೂ ನಮ್ಮ ಇಂಡಿಯಾದಲ್ಲಿರೋರು ಇಡೀ ಪ್ರಪಂಚದಲ್ಲಿ ಟ್ರಾವೆಲ್ ಮಾಡ್ತಾರೆ, ಬೇರೆ ಬೇರೆ ಜಾಗದ ಊಟ ಟ್ರೈ ಮಾಡಿದ್ದಾರೆ, ಪಿಜ್ಜಾ ಇರಲಿ ಅದಿರಲಿ ಎಲ್ಲ ಟ್ರೈ ಮಾಡಿದ್ದಾರೆ. ಸೊ ಈಗ ನಮ್ಮೂರಲ್ಲಿ ಒಂದು ಇಷ್ಟು ಸ್ಟ್ಯಾಂಡರ್ಡ್ ಆಗಿ ಒಂದು ಪಿಜ್ಜಾ ಅಂಗಡಿ ಓಪನ್ ಆಗಿದೆ ಅಂದ್ರೆ ಆಕ್ಚುಲಿ ನಾವು ಇಂಡಿಯನ್ಸ್ಗೋಸ್ಕರ. ಸೊ ನಾನೇನು ಹೇಳ್ತೀನಿ ಅಂದ್ರೆ, ಜನ ಇರಲಿ, ಅವ್ರ ಮಕ್ಕಳಿರಲಿ, ಅವ್ರ ಫ್ಯಾಮಿಲಿ ಜೊತೆ ಅವ್ರು ಬಂದು ಒಂದು ಎಂಜಾಯ್ಮೆಂಟ್ ಮಾಡ್ಬೋದು, ಕ್ಲೀನ್ ಫನ್ ಪಿಜ್ಜಾ ತಿನ್ಬಹುದು. ಇವ್ರ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿದೆ, ಪ್ರಿಪರೇಷನ್ ತುಂಬಾ ಚೆನ್ನಾಗಿದೆ. ಮತ್ತೆ ಇವ್ರು ಆಕ್ಚುಲಿ ಹೇಳ್ತಿದ್ರು ನನ್ನ ಫೇವ್ರೆಟ್ ಫ್ಲೇವರ್ ಯಾವ್ದಂತ. ಸೊ ಇವ್ರು ಆಕ್ಚುಲಿ ನಮ್ಮ ಬೆಂಗಳೂರಿಗೋಸ್ಕರ ಹಾಗೂ ಕರ್ನಾಟಕಗೋಸ್ಕರ ಇವರು ಒಂದು ಹೊಸ ಗೀ ರೋಸ್ಟ್ ಪಿಜ್ಜಾ ಪ್ರಿಪೇರ್ ಮಾಡಿದ್ದಾರೆ. ಆ ಪಿಜ್ಜಾ ಎಲ್ಲೂ ಸಿಕ್ಕಲ್ಲ, ಇಲ್ಲಿ ಮಾತ್ರ ಸಿಕ್ಕಲ್ಲ. ಇವ್ರು ಫಸ್ಟ್ ನನಗೆ ಹೇಳಿದಾಗ ಗೀ ರೋಸ್ಟ್ ಪಿಜ್ಜಾ ಇದೆ ಅಂತ ನನಗೆ ಆಕ್ಚುಲಿ ಸ್ವಲ್ಪ ಆಶ್ಚರ್ಯ ಆಯ್ತು. ಯಾಕಂದ್ರೆ